ಓಂ ಶಾಂತಿ. ಬಾಬ್ದಾದ ಈ ದಿನ ತಿಳಿಸ್ತಿದ್ದಾರೆ, ಅಮೃತ ವೇಳೆ ಸಮಯ ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ. ಅಮೃತ ವೇಳೆ ಅದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ? ಅಮೃತ ವೇಳೆ ನಾವೆಲ್ಲರೂ ಸಹ ಕೆಲವರು 3:30 ಎದ್ದೇಳ್ತಾರೆ, ಕೆಲವರು 4 ಗಂಟೆಗೆ ಎದ್ದೇಳ್ತಾರೆ, ಕೆಲವರು 5 ಗಂಟೆಗೆ ಎದ್ದೇಳ್ತಾರೆ, ಕೆಲವರು 6 ಗಂಟೆಗೆ ಎದ್ದೇಳ್ತಾರೆ, ಕೆಲವರು 2 ಗಂಟೆಗೆ ಎದ್ದೇಳ್ತಾರೆ. ಅವರವರ ಸಮಯಕ್ಕೆ ಅವರು ಎದ್ದೇಳ್ತಾರೆ. ಅಂದರೆ 2ರಿಂದ 5 ಗಂಟೆವರೆಗೂ ಅಮೃತ ವೇಳೆ ಸಮಯ ಅಂತ ನಾವು ಹೇಳ್ತೀವಿ. ಮತ್ತೆ ಸಂಜೆ 7ರಿಂದ 7:30 ಅಂತ ಹೇಳಿದ್ದಾರೆ ಬಾಬಾ ವ್ಯಕ್ತವಾಣಿಯಲ್ಲಿ. ಇದು ಅಮೃತ ವೇಳೆ ಸಮಯದ ಸಮಾನನೇ ಆಗಿದೆ ಅಂತ. ಸಂಜೆ 7ರಿಂದ 7:30ವರೆಗೂ ಕೂಡ. ಕೆಲವರು 5ರಿಂದ 7 ಗಂಟೆವರೆಗೂ 7:30ವರೆಗೂ ಅಂತಲೂ ಕೂಡ ತಗೋತಾರೆ. ಇಲ್ಲಿ ಸಂಜೆನು ಅಂದರೆ ಎಷ್ಟೊತ್ತು, ಅದಕ್ಕೆ 6:30ರಿಂದ 7:30 ಎಲ್ಲರೂ ಸೆಂಟರ್ಗಳಲ್ಲೆಲ್ಲ ಯೋಗ ಮಾಡ್ತೀವಲ್ಲ. ಅಂದರೆ 2ರಿಂದ 5 ಇದೆ. ಯಾರು ಎಷ್ಟೊತ್ತಿಗಾದರೂ 3 ಗಂಟೆಗಾದರೂ ಮಾಡ್ಬೋದು, 4 ಗಂಟೆಗಾದರೂ ಮಾಡ್ಬೋದು. ಬಟ್ 5 ಗಂಟೆ ಒಳಗಡೆ ಟೈಮ್ ಇರುತ್ತೆ, ಬೆಳಿಗ್ಗೆ ಮಾಡ್ಕೋಬೋದು. ಮತ್ತು ಸಂಜೆ ಅಷ್ಟು 7:30ವರೆಗೂ ಟೈಮ್ ಇರುತ್ತೆ, ಮಾಡ್ಕೋಬೋದು. ಯಾವ ಟೈಮಲ್ಲಿ ಯಾರಿಗೆ ಯಾವ ಟೈಮು ಅವ್ರಿಗೆ ಕಂಫರ್ಟ್ ಇರುತ್ತೆ, ಈಸಿ ಅನಿಸುತ್ತೆ, ಆ ಸಮಯದಲ್ಲಿ ಸಹಜ ಅನಿಸುತ್ತೆ, ಆ ಸಮಯದಲ್ಲಿ ಅವರು ಮಾಡ್ಕೋಬೋದು. ಆದರೆ ಯಾಕೆ ಅಮೃತ ವೇಳೆಯನ್ನು ಇಟ್ಟರು ಅನ್ನೋದನ್ನು ಹೇಳ್ತಿದ್ದಾರೆ ಬಾಬ್ದಾದ ಈ ದಿನ. ನಾವೆಲ್ಲರೂ ಸಹ ಅಮೃತ ವೇಳೆ ಹೋಗ್ತೀವಿ, ಪರಂಧಾಮದಲ್ಲಿ ಯೋಗ ಮಾಡ್ತೀವಿ, ಸೂಕ್ಷ್ಮೋತ್ತರದಲ್ಲಿ ಯೋಗ ಮಾಡ್ತೀವಿ ಅಲ್ವಾ. ಆದರೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ವರದಾನಗಳ ಜೋಳಿಗೆಯನ್ನು ಓಪನ್ ಮಾಡಿಟ್ಟಿರ್ತೀನಿ ಆ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ. ಇದು 85ರಲ್ಲಿ ತಿಳಿಸಿರುವಂಥದ್ದು ಬಾಬಾ ಅವ್ಯಕ್ತವಾಣಿಯಲ್ಲಿ. ಅಮೃತ ವೇಳೆ ಸಮಯದಲ್ಲಿ ಏನು ಮಾಡ್ತಾರೆ? ವರದಾನಗಳ ಜೋಳಿಗೆಯನ್ನು ಓಪನ್ ಮಾಡಿಟ್ಟಿರ್ತೀನಿ ನಾನು. ನಿಸ್ವಾರ್ಥವಾಗಿ ಸತ್ಯವಾದ ಹೃದಯದಿಂದ, ಯಾವುದು ಸ್ವಾರ್ಥವಾದ ಒಂದು ಆಸೆ ಇಲ್ಲದೆ, ಕೋರಿಕೆ ಇಲ್ಲದೆ, ಲಾಭ ಇಲ್ಲದೆ, ಯಾರು ನಿಸ್ವಾರ್ಥವಾಗಿ ಸತ್ಯವಾದ ಹೃದಯದಿಂದ ಇರ್ತಾರೆ ಅವರು ಎಷ್ಟು ಬೇಕಾದರೂ ಅಮೃತ ವೇಳೆ ಸಮಯದಲ್ಲಿ ತಗೊಂಬೋದು ಅಂತ ಹೇಳ್ತಿದ್ದಾರೆ. ಏನನ್ನ? ವರದಾನಗಳನ್ನು. ಅಂದರೆ ಬಾಬ್ದಾದ ಹೇಳ್ತಿದ್ದಾರೆ ನೋಡಿ, ವಿಶೇಷವಾಗಿ ಅಂದರೆ ಪ್ರತಿಯೊಂದು ಮಗುವಿನ ಒಂದು ವಿಶೇಷತೆಯನ್ನು ನಾನು ನೋಡ್ತೀನಿ. ಪ್ರತಿ ಮಗುವಿನ ಒಂದು ಸೇವೆಯನ್ನು ನಾನು ನೋಡ್ತೀನಿ. ಪ್ರತಿ ಮಗುವಿನ ಗುಣಗಳನ್ನು ನಾನು ನೋಡ್ತೀನಿ. ಆಯ್ತಾ? ಆ ಗುಣಗಳು, ವಿಶೇಷತೆ, ಆ ಸೇವೆಯನ್ನು ಆ ಅಮೃತ ವೇಳೆಯ ಸಮಯದಲ್ಲಿ ವಿಶೇಷ ವರದಾನಗಳಿಂದ ಆ ಸೇವೆ, ಗುಣಗಳು, ಆ ವಿಶೇಷತೆಗಳನ್ನು, ಮಕ್ಕಳಲ್ಲಿರೋ ವಿಶೇಷತೆ, ಸೇವೆ, ಗುಣ ಏನಿದೆ ಅವುಗಳನ್ನು ವಿಶೇಷ ವರದಾನದಿಂದ ಅವಿನಾಶಿಯಾಗಿ ಮಾಡ್ತೀನಿ ಆ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಆದ್ದರಿಂದನೇ ಮುಖ್ಯವಾಗಿ ಈ ಸಮಯ ಮಕ್ಕಳಿಗೋಸ್ಕರನೇ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಮಕ್ಕಳ ಒಂದು ಸೇವೆ ಏನು ಮಾಡ್ತಿದ್ದಾರೆ, ಸೇವೆಯ ಒಂದು ರಿಪೋರ್ಟ್ ನೋಡ್ತಾರೆ, ಅವರಲ್ಲಿರೋ ವಿಶೇಷತೆಯ ಒಂದು ರಿಪೋರ್ಟ್ ನೋಡ್ತಾರೆ, ಗುಣಗಳ ಒಂದು ರಿಪೋರ್ಟ್ ನೋಡ್ತಾರೆ. ಅವುಗಳನ್ನು ವಿಶೇಷ ವರದಾನದಿಂದ ಏನು ಮಾಡ್ತಾರೆ? ಅವಿನಾಶಿಯಾಗಿ ಮಾಡ್ತಾರೆ. ಅಂದರೆ ಅದು ಸದಾ ಇರೋ ಥರ ಹಾಗೆಯೇ ಕಂಟಿನ್ಯೂ ಆಗಬೇಕದು, ಸದಾ ಇರಬೇಕು ಕೂಡ, ಅದು ಸಮಾಪ್ತಿ ಆಗಿಬಿಡಬಾರ್ದು. ಆ ವಿಶೇಷತೆ, ಸೇವೆ, ಗುಣಗಳೇನಿದೆ ಅದು ಮಾಯೆ ಏನು ಮಾಡಿಬಿಡಬಾರ್ದು, ತಿನ್ಬಿಡಬಾರ್ದು, ಸಮಾಪ್ತಿ ಆಗಬಾರ್ದು, ಅವಿನಾಶಿ ಆಗಿರಬೇಕು. ಆ ಥರ ಅವಿನಾಶಿ ವರದಾನವನ್ನು ಅವ್ರು ಏನು ಮಾಡ್ತಾರೆ? ವಿಶೇಷ ವರದಾನದಿಂದ ಅವಿನಾಶಿಯಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಆದ್ದರಿಂದನೇ ಮುಖ್ಯವಾಗಿ ಈ ಸಮಯ ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ. ಅಮೃತ ವೇಳೆಯಲ್ಲಿ ವಿಶೇಷವಾದ ಪಾಲನೆ ಇರುತ್ತೆ ಮಕ್ಕಳೇ ನಿಮಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅಮೃತ ವೇಳೆ ಮಿಸ್ ಮಾಡಬಾರ್ದು ಅಂತ ಹೇಳೋದು. ವರದಾನಗಳ ಒಂದು ಜೋಳಿಗೆನೇ ಓಪನ್ ಆಗಿರುತ್ತೆ, ಯಾರು ಎಷ್ಟು ಬೇಕಾದ್ರೂ ತಗೋಬಹುದು ನಿಸ್ವಾರ್ಥವಾಗಿ ಆ ಸಮಯದಲ್ಲಿ. ಅದಕ್ಕೋಸ್ಕರ ಹೇಳ್ತಿದ್ದಾರೆ, ವಿಶೇಷವಾದ ಪಾಲನೆ ಇರುತ್ತೆ ನನ್ನ ಮಕ್ಕಳಿಗೋಸ್ಕರ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಂದು ಮಗುವಿಗೂ ಸಹ ಬಾಬ್ದಾದ ಸ್ನೇಹ,
ಸಹಯೋಗ, ವರದಾನಗಳ ಪಾಲನೆಯನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಅಮೃತ ವೇಳೆಯಲ್ಲಿ ಏನ್ ಮಾಡ್ತಾರೆ? ಸ್ನೇಹದಿಂದ, ಸಹಯೋಗದಿಂದ ವರದಾನಗಳ ಪಾಲನೆಯನ್ನ ಮಾಡ್ತಾರೆ. ಯಾರಿಗೆ? ಮಕ್ಕಳಿಗೋಸ್ಕರ. ಅರ್ಥ ಆಯ್ತಲ್ಲ ಬಾಬ್ದಾದ ಏನ್ ಮಾಡ್ತಾರೆ ಅಮೃತ ವೇಳೆ ಸಮಯದಲ್ಲಿ ಅಂತ. ಶಿವಬಾಬಾ ಸುಖದಾತ, ಶಾಂತಿದಾತ ಅಂತ ಹೇಳ್ತಾರೆ ಅಲ್ವಾ. ತಂದೆ ಪಾಲನೆಯನ್ನ ಕೊಡ್ತಾರೆ. ತಂದೆ ಏನ್ ಮಾಡ್ತಾರೆ? ಪಾಲನೆಯನ್ನ ಕೊಡ್ತಾರೆ. ಹೇಗಾದ್ರೆ ಈಗ ನೋಡಿ, ತಂದೆ ತಾಯಿ ಮಕ್ಕಳ, ಈಗ ಲೌಕಿಕದಲ್ಲಿ ತಂದೆ ತಾಯಿ ಇರ್ತಾರೆ. ಮಕ್ಕಳನ್ನ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿಸಿ ಶುದ್ಧ ಮಾಡಿ ತಯಾರು ಮಾಡ್ತಾರೆ. ಆಮೇಲೆ ದಿನ ಎಲ್ಲ ತಿನ್ರಿ, ಕುಡೀರಿ, ಓದ್ರಿ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಅವ್ರು ಬೆಳಿಗ್ಗೆನೆ ಎದ್ದೆಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡಿ ರೆಡಿ ಮಾಡಿಬಿಡ್ತಾರೆ. ಮತ್ತೆ ಅವರು ಆ ದಿನಕ್ಕಾಗೋಷ್ಟು ಶಕ್ತಿ ಎಲ್ಲ ತುಂಬಿ ಅಲ್ವಾ, ಊಟ ಕೊಟ್ಟು ನೀರು ಕೊಟ್ಟು ಎಲ್ಲ ಆ ದಿನಕ್ಕಾಗೋಷ್ಟೆಲ್ಲ ಶಕ್ತಿಯನ್ನ ತುಂಬಿ ಅವ್ರೇನ್ ಮಾಡ್ತಾರೆ? ಇನ್ನು ಓದ್ರಿ ಅಂತ ಹೇಳ್ತಾರೆ ಅಲ್ವಾ. ಅವಾಗ ಒಂದು ಸ್ಕೂಲ್ಗೆ ಕಳಿಸ್ಬೇಕಾಗ್ಲಿ ಅಲ್ವಾ, ಬೆಳಗ್ಗೆನೆ ಎದ್ದು ಮಗುಗೋಸ್ಕರ ಎಲ್ಲ ರೆಡಿ ಮಾಡಿ ಅವ್ರ ಮಗುನ ಶುದ್ಧ ಮಾಡಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಏನು ಮಾಡಿಬಿಡ್ತಾರೆ? ತಿನ್ನಿಸಿ ಕುಡಿಸಿ ಮತ್ತೆ ಓದಕ್ಕೋಗ್ರಿ ಅಂತ ಹೇಳ್ತಾರೆ. ಎಲ್ಲ ಶಕ್ತಿಯನ್ನ ತುಂಬಿ ಕೂಡ, ಅಂದರೆ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಬರೋವರೆಗೂ ಸಹ. ಆ ದಿನ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕಲ್ಲ, ಓದೋಕ್ಕೆ ಎಲ್ಲ ಬರೆಯೋಕ್ಕೂ ಎಲ್ಲದಕ್ಕೂ ಸಹ ಅದಕ್ಕೆ ಕಳಿಸ್ತಾರೆ ಅಲ್ವಾ. ಎಲ್ಲ ತಿನ್ನಿಸಿ ಶುದ್ಧ ಮಾಡಿ ರೆಡಿ ಮಾಡಿ ಕಳಿಸ್ತಾರೆ. ಆ ಮಗುವನ್ನ ಆ ದಿನ ಎಲ್ಲ ಶಕ್ತಿಶಾಲಿಯಾಗಿರೋ ಥರ ಮಾಡಿ ಕಳಿಸ್ತಾರೆ ಅಲ್ವಾ. ಅಂದರೆ ಮಧ್ಯಾಹ್ನಕ್ಕೆ ಊಟ ಇರ್ಬೋದು ಅಲ್ವಾ, ಸ್ನ್ಯಾಕ್ಸ್ ಇರ್ಬೋದು, ಕೆಲವರು ಕೊಡ್ತಾರೆ ಅಲ್ವಾ. ಸ್ನ್ಯಾಕ್ಸ್, ಊಟ ಇರ್ಬೋದು, ನೀರು ಇರ್ಬೋದು, ಎಲ್ಲವನ್ನೂ ಸಹ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ. ಸಂಜೆ ಬರೋವರೆಗೂ ಮಗುಗೆ ಯಾವುದೇ ಒಂದು ವೀಕ್ನೆಸ್ ಇರಬಾರ್ದು, ಯಾವುದೇ ಒಂದು ತೊಂದರೆ ಆಗಬಾರ್ದು. ಮಗು ಹೋಗಿ ಹೇಗೆ ಹೋದ್ರೂ ಹಾಗೇನೆ ಆರಾಮಾಗಿ ಬರಬೇಕು, ಆ ದಿನ ಎಲ್ಲ ಚೆನ್ನಾಗಿರ್ಬೇಕು ಅಲ್ವಾ. ಹಾಗೇನೆ ಬಾಬ್ದಾದ ಕೂಡ ಅಮೃತ ವೇಳೆಯಲ್ಲಿ ಪಾಲನೆ ಮಾಡ್ತಾರಂತೆ ಮಕ್ಕಳಿಗೋಸ್ಕರ ನಮಗೆ. ಅಂದರೆ ಇಡೀ ದಿನಕ್ಕೆ ಶಕ್ತಿಯನ್ನು ತುಂಬುತ್ತಾರಂತೆ ಬಾಬಾ. ಆಯ್ತಾ, ಇಡೀ ದಿನಕ್ಕೆ ಶಕ್ತಿಯನ್ನ ತುಂಬುತ್ತಾರೆ ನೋಡಿ. ಅಮೃತ ವೇಳೆ ಕೆಲವರಿಗೆ ಎದ್ದೇಳೋದಿಲ್ಲ, ದಿನ ಎಲ್ಲ ಏನೋ ಮೈಂಡೆಲ್ಲ ಒಂಥರ ಇರುತ್ತೆ. ಕೆಲವರು ಎದ್ದೇಳಿಲ್ಲ, ಯೋಗ ಮಾಡಿಲ್ಲ ಅಂದರೆ ಅದೇ ದಿನ ಆ ದಿನ ಯೋಗ ಮಾಡಿ ಶಕ್ತಿಶಾಲಿಯಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ. ಆಕ್ಟಿವ್ನೆಸ್ ಇರೋದಿಲ್ಲ ಅಮೃತ ವೇಳೆ ಎದ್ದೇಳಿಲ್ಲ ಅಂತಂದ್ರೆ. ಯಾಕಂದ್ರೆ ಬಾಬಾರವರಿಂದ ಶಕ್ತಿಗಳ ಒಂದು ವರದಾನ ತಗೊಂಡಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಬಾಬಾ ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ಇಡೀ ದಿನಕ್ಕೆ ಶಕ್ತಿಯನ್ನ ಅಮೃತ ವೇಳೆ ತುಂಬುತ್ತಾರಂತೆ ಮಕ್ಕಳಿಗೆ. ಇದೇ ಪಾಲನೆ ಮಾಡೋದು ಅಮೃತ ವೇಳೆಯಲ್ಲಿ ಬಾಬಾ. ಆ ತಂದೆ ತಾಯಿ ಹೇಗೆ ಮಕ್ಕಳಿಗೆ ಪಾಲನೆ ಮಾಡ್ತಾರಲ್ಲ ಆ ದಿನಕ್ಕೋಸ್ಕರ, ಹಾಗೆ ಇಲ್ಲೂ ಅಷ್ಟೇ ಈ ದಿನ ಎಲ್ಲ ಶಕ್ತಿಶಾಲಿಯಾಗಿರೋದಕ್ಕೋಸ್ಕರ ಬೆಳಿಗ್ಗೆ ಅಮೃತ ವೇಳೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಶಕ್ತಿಶಾಲಿಯಾಗಿರ್ಬೇಕು. ಎಲ್ಲಿ ಬಲಹೀನತೆ, ಮಾಯೆ ಜೊತೆ ಸೋಲೋ ಥರ ಬಲಹೀನತೆ ಬರಬಾರ್ದು ಆಯ್ತಾ. ಯಾವುದೇ ವ್ಯರ್ಥ ಅದು ಇದು ಯಾವುದ್ರಲ್ಲೂ ಬರಬಾರದು ಅನ್ನೋದಕ್ಕೋಸ್ಕರ ಶಕ್ತಿಯನ್ನು ತುಂಬಿರ್ತಾರೆ, ವರದಾನದ ಶಕ್ತಿಯನ್ನ ಆಯ್ತಾ. ಮತ್ತೆ ಮಾಯೆ ವಿಘ್ನ ಪರಿಸ್ಥಿತಿ ಎಂಥದೇ ಬಂದರೂ ಅದನ್ನ ಈಸಿಯಾಗಿ ದಾಟುವಂತಹ ಶಕ್ತಿಯನ್ನು ಕೂಡ ಬಾಬಾ ಕೊಟ್ಟಿರ್ತಾರೆ. ಯಾವಾಗ? ಅಮೃತ ವೇಳೆ ಸಮಯದಲ್ಲಿ ಕೊಡ್ತಾರೆ. ಅದಕ್ಕೆ ಅಮೃತ ವೇಳೆ ಮಿಸ್ ಮಾಡ್ಕೋಬಾರ್ದು ಯಾವತ್ತೂ ಸಹ. ಅಂದ್ರೆ ಇಡೀ ದಿನಕ್ಕೆ ಶಕ್ತಿಯನ್ನು ತುಂಬ್ತಾರೆ. ಈ ಸಮಯ ವಿಶೇಷ ಪಾಲನೆಯನ್ನ, ಅಂದ್ರೆ ಈ ಸಮಯ ಏನಿದೆ ವಿಶೇಷ ಪಾಲನೆ ಸಿಗುವಂತಹ ಸಮಯ ಅಮೃತ ವೇಳೆ ಸಮಯ ಅಂತ ಹೇಳ್ತಿದ್ದಾರೆ ಆಯ್ತಾ. ವಿಶೇಷವಾದಂತಹ ಪಾಲನೆ ಸಿಗುವಂತಹ ಸಮಯ ಯಾವುದು? ಅಮೃತ ವೇಳೆ. ಇದು ಸವಿಯದೇ ಇರುವಂತಹ ವರದಾನಗಳಿಗೆ, ಪಾಲನೆಗಳಿಗೆ ಸಮಯ. ಈ ಸಮಯ ವರದಾನಗಳಿಗೆ, ಅವಿನಾಶಿ ಪಾಲನೆಗೆ, ಅಂದ್ರೆ ಪಾಲನೆಗೆ ಮತ್ತೆ ವರದಾನಗಳಿಗೆ ಸಮಯ ಯಾವುದು? ಅಮೃತ ವೇಳೆ. ಅಮೃತ ವೇಳೆ ವರದಾನಗಳ ಒಂದು ಜೋಳಿಗೆ ಓಪನ್ ಆಗ್ಬಿಡುತ್ತೆ. ಯಾವುದೋ ಒಂದು ಲಾಭವನ್ನ ಇಟ್ಟುಕೊಳ್ಳದೆ ಸತ್ಯವಾದ ಹೃದಯದಿಂದ ಯಾರು ಎಷ್ಟು ವರದಾನಗಳು ತಗೊಳ್ಬೇಕು ಅನ್ಕೊಂಡ್ರೆ ಅಷ್ಟು ತಗೊಳ್ಬೋದು
ಸ್ವಾರ್ಥ ಇತ್ತು ಒಂದು ವೇಳೆ, ನಮಗೆ ಅದು ಕೊಡಿ ಬಾಬಾ, ನಮಗೆ ಇದು ಕೊಡಿ ಬಾಬಾ ಅಂತ ಕೇಳ್ತಾರೆ ವರದಾನ. ನನಗೆ ಈ ವರದಾನ ಕೊಡಿ, ಯಾವ ವರದಾನ ಕೊಡಿ, ನನ್ನ ಮಕ್ಕಳಿಗೆ ಹೀಗಾಗಬೇಕು, ನಮ್ಮ ಪತಿಗೆ ಹಾಗಾಗಬೇಕು, ನಮ್ಮ ಮನೆಗೆ ಹೀಗಾಗಬೇಕು. ಸ್ವಾರ್ಥ ಇದು. ನನಗೋಸ್ಕರ, ನನ್ನ ಒಂದು ಪರಿವಾರ ಅಂದಾಗ ಅದು ಸ್ವಾರ್ಥ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನಾನು ನನ್ನದು ಅಂದರೆ ಸ್ವಾರ್ಥ ಆಗ್ಬಿಡುತ್ತೆ. ಅಲ್ಲಿ ಬೇಹದ್ದಿನ ರೂಪದಲ್ಲಿ ನಾವು ಬಾಬಾರವರ ಮುಂದೆ ನಾವು ವರದಾನಗಳನ್ನು ನಾವು ಬಾಬಾರವರಿಂದ ತಗೊಳ್ಳೋದು ತಪ್ಪಿಲ್ಲ. ಅಂದರೆ ನೋಡಿ, ಈಗ ಈಗ ನನ್ನ ಫ್ಯಾಮ್ಲಿ, ನನ್ನ ಮನೆ ಏನಿದೆ, ಈಗ ಲೌಕಿಕ ಫ್ಯಾಮ್ಲಿ ಅಂದ್ಕೊಳ್ಳಿ. ಆ ಲೌಕಿಕ ನನ್ನ ಫ್ಯಾಮ್ಲಿ ಬಾಬಾ, ನಮ್ಮ ಮನೇಲಿ ಅವ್ರು ಚೆನ್ನಾಗಾಗಲಿ, ಇವ್ರು ಚೆನ್ನಾಗಾಗಲಿ, ಅವ್ರಿಗೆ ಆರೋಗ್ಯ ಸರಿಯಾಗಲಿ, ಅವ್ರಿಗೆ ಆ ಕೆಲಸ ಆಗಲಿ, ಈ ಕೆಲಸ ಆಗಲಿ, ಇದು ಸ್ವಾರ್ಥ. ಹದ್ದು ಬೇಹದ್ದಿನ ರೂಪ ಅಂತಂದ, ಬೇಹದ್ದಿನ ಭಾವನೆ ಅಂತಂದಾಗ ಏನು ಬರುತ್ತೆ, ಅವರು ನಿನ್ನ ಮಕ್ಕಳು, ನಿನ್ನ ಮನೆ, ಅವರ ಕಲ್ಯಾಣ ಆಗಲಿ. ಇದು ಬೇಹದ್ದಿನ ಒಂದು ಭಾವನೆ ಆಗಿದೆ. ನನ್ನವರು, ನನ್ನ ಮನೆ ಅಂದರೆ ಹದ್ದಾಯಿತು, ಅದು ಸ್ವಾರ್ಥ. ನಿನ್ನ ಮಕ್ಕಳು, ನಿನ್ನ ಮನೆ, ಅವರ ಕಲ್ಯಾಣ ಆಗಲಿ ಅಂತ ಶುಭ ಭಾವನೆ ಇಡುವಂಥದ್ದು, ಕಲ್ಯಾಣ ಭಾವನೆ ಇಡುವಂತಹದ್ದು ನಿಸ್ವಾರ್ಥ. ಆಯ್ತಲ್ಲ? ಈ ಒಂದು ಭಾವನೆಯನ್ನು ನಾವೇನು ಮಾಡಬೇಕಾಗತ್ತೆ, ಇಡಬೇಕಾಗತ್ತೆ. ಈ ಒಂದು ಕೋರಿಕೆ ಅಲ್ಲಿ ಏನಾಗುತ್ತೆ, ಅಲ್ಲಿ ನಮಗೆ ಸಫಲತೆ ಅನ್ನುವಂಥದ್ದು ಸಿಗುತ್ತೆ ಆ ಕೋರಿಕೆಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವೇನೇ ವರದಾನಗಳನ್ನು ಕೇಳಿದ್ರು ಅದು ನಿಸ್ವಾರ್ಥವಾಗಿರಬೇಕು, ಸತ್ಯವಾದ ಹೃದಯದಿಂದ ಇರಬೇಕು. ಯಾವುದೇ ಹದ್ದಿನ ಸ್ವಾರ್ಥದ ಕೋರಿಕೆ, ಲಾಭಕ್ಕೋಸ್ಕರ ನೆನಪು ಮಾಡಬಾರದು, ವರದಾನಗಳನ್ನು ತಗೊಳ್ಬಾರದು ಅಂತ ಹೇಳ್ತಿದ್ದಾರೆ. ಅದನ್ನೇ ಹೇಳ್ತೇವೆ ನೋಡಿ. ಸ್ವಾರ್ಥ ಇತ್ತು ಅಂದರೆ ನಮಗೆ ಇದು ಕೊಡಿ, ಅದು ಕೊಡಿ ಅಂತ ಹೇಳ್ತೀರ. ಸ್ವಾರ್ಥದಿಂದ ನೀವು ಕೇಳಿದಾಗ ಬಾಬ್ದಾದ ಏನು ಮಾಡ್ತಾರೆ ಹೇಳಿ? ಅವರು ಸ್ವಾರ್ಥ ಕೋರಿಕೆ ಏನಿದೆ ಅದು ತೀರೋವರೆಗೂ ಮಾತ್ರ ಶಕ್ತಿ ಕೊಡ್ತಾರೆ ಅಷ್ಟೆ. ಅವ್ರು ಅಂದ್ಕೊಂಡಿದ್ದು ಪೂರ್ತಿ ಆಯಿತು ಅಂದರೆ ಆ ಶಕ್ತಿ ಸಮಾಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇರೋದಿಲ್ಲ, ಅದು ಸ್ವಾರ್ಥ ಅಲ್ವಾ? ಸ್ವಾರ್ಥ ಅಂದರೆ ಅಲ್ಪಕಾಲಿಕ, ಸದಾ ಇರೋದಿಲ್ಲ, ಸದಾಕಾಲಿಕವಾಗಿ ಅವಿನಾಶಿಯಾಗಿರೋದಿಲ್ಲ. ಅದು ಸ್ವಾರ್ಥ, ಅದು ಪೂರ್ತಿ ಆಗೋವರೆಗೂ ಇರುತ್ತೆ ಆ ಶಕ್ತಿ, ಆಮೇಲೆ ಅದು ಸಮಾಪ್ತಿ ಆಗುತ್ತೆ. ಶಕ್ತಿ ಅನ್ನುವಂಥದ್ದು ಅವಿನಾಶಿ ಅಲ್ವಾ? ಈ ಸ್ವಾರ್ಥ ಅನ್ನುವಂಥದ್ದು ವಿನಾಶಿ ಅಲ್ವಾ? ಸ್ವಾರ್ಥ ಕೋರಿಕೆ ಅನ್ನುವಂಥದ್ದು ವಿನಾಶಿ. ಅವಿನಾಶಿ ಅಂತಂದಾಗ ಏನಿದೆ, ಬಾಬಾ ಕೊಡುವಂತಹ ಶಕ್ತಿ, ವರದಾನದ ಶಕ್ತಿ. ಅದನ್ನು ಬಿಟ್ಟು ನಾವು ಅಲ್ಪಕಾಲಿಕವಾಗಿ ನಾವು ಕೇಳ್ತೀವಲ್ಲ, ಅದು ಸ್ವಾರ್ಥವಾಗಿ, ಅದು ಸಂಪಾದನೆ ಮಾಡೋ, ಅದು ಸಿಗೋವರೆಗೂ ಇರುತ್ತೆ ಶಕ್ತಿ ಅಷ್ಟೇ. ಆಮೇಲೆ ಸಿಕ್ಕಿದ ಮೇಲೆ ಶಕ್ತಿ ಸಮಾಪ್ತಿ ಆಗ್ಬಿಡುತ್ತೆ. ಅದು ನೋಡಿ, ಅವರ ಸ್ವಾರ್ಥ ಸಫಲತೆ ಮಾಡಿಸೋವರೆಗೂ ಮಾತ್ರನೇ ಶಕ್ತಿಯನ್ನು ಕೊಡ್ತಾರೆ ಅಷ್ಟೆ. ಅಂದುಕೊಂಡಿದ್ದು ಪೂರ್ತಿ ಆಯಿತು ಅಂದರೆ ಆ ಶಕ್ತಿ ಸಮಾಪ್ತಿ ಆಗ್ಬಿಡುತ್ತೆ. ಆದರೂ ಕೂಡ ಮಕ್ಕಳಲ್ವಾ, ಅದು ಅಲ್ಪಕಾಲಿಕವಾಗಿದೆ ಕೇಳಲಿ, ಇಲ್ಲ ಶಾಶ್ವತವಾದದ್ದೇ ಕೇಳಲಿ, ಬಾಬಾ ಇಲ್ಲ ಅಂತ ಮಕ್ಕಳಿಗೆ ಯಾವತ್ತೂ ಅನ್ನಲ್ಲ. ಬಾಬಾ ಹೇಳ್ತಾರೆ ನಿಜ. ಏನಂತ ಹೇಳ್ತಾರೆ ಹೇಳಿ? ನೀವು ಹದ್ದು ಕೋರಿಕೆಗಳಿಂದ ದೂರ ಇರಬೇಕು, ಸ್ವಾರ್ಥವಾದ ಕೋರಿಕೆಗಳು ಇಟ್ಕೋಬಾರ್ದು, ಆ ಆಸೆ ಪಡಬಾರ್ದು, ಈ ಆಸೆ ಪಡಬಾರ್ದು, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತೆಲ್ಲ ಕೇಳಬಾರ್ದು ಅಂತ ಹೇಳ್ತಾರೆ. ಆದರೂ ಕೇಳ್ತಾರೆ, ಆದರೂ ಬಾಬಾ ಕೊಡ್ತಾರೆ. ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ ಅಲ್ವಾ? ಸ್ವಾರ್ಥವಾಗಿ ನನಗೋಸ್ಕರ, ಆಯ್ತಾ, ನಾನು ಕೇಳ್ತೀನಿ ಅಂದರೆ ಅದು ಸ್ವಾರ್ಥ. ನನಗೋಸ್ಕರ ಅಂದರೆ ಏನು ಹೇಳಿದು? ಶರೀರ, ನಾನು ಶರೀರ ಅಂತ ನನಗೋಸ್ಕರ ನಾನೇನಾದರೂ ಕೇಳ್ತೀನಿ. ಮತ್ತೆ ನನ್ನ ಶರೀರದ ಸಂಬಂಧಿಕರು ಏನಿದ್ದಾರೆ ಅವ್ರಿಗೋಸ್ಕರ ಏನು ಕೇಳ್ತೀನಿ, ಅದು ಸ್ವಾರ್ಥ ಆಗತ್ತೆ. ಆಯ್ತಾ? ಆದರೆ ಭಕ್ತರು ನೋಡಿ, ಈಗ ದ್ವಾಪರ ಯುಗದಿಂದ ಭಕ್ತರಿಗೆ ಹೇಗೆ ಕೊಟ್ಟರು ಬಾಬಾ? ಅವರ ಅಲ್ಪಕಾಲಿಕ ಕೋರಿಕೆಗಳೇನೆ, ಆದರೂ ಪೂರ್ಣ ಮಾಡಿದ್ರಲ್ಲ. ಯಾಕೆ? ಅವರು ನನ್ನ ಮಕ್ಕಳು. ಆದರೆ ಅವ್ರಿಗೆ ಅವಿನಾಶಿಯಾಗಿ ಸಿಗುತ್ತಾ? ಜನ್ಮ ಜನ್ಮಾಂತರಕ್ಕೆ ಸಿಗುತ್ತಾ? ಆ ಜನ್ಮದಲ್ಲೇನೆ ಅದು ಅಲ್ಪಕಾಲಿಕವಾಗಿ ಸಿಗುತ್ತೆ, ಟೆಂಪರವರಿಗೆ, ಶಾಶ್ವತವಾಗಿ ಸಿಗೋದಿಲ್ಲ ಅಲ್ವಾ? ಅಲ್ಲಿ ಶಕ್ತಿನೂ ಸಿಗೋದಿಲ್ಲ. ಭಕ್ತರಿಗೇನೆ ಬಾಬಾ ಏನು ಮಾಡ್ತಾರೆ? ಇಲ್ಲ ಅನ್ನೋದಿಲ್ಲ. ಅಂದರೆ ಅವ್ರು ಯಾರು ಅಂತಲೇ ಗೊತ್ತಿರೋದಿಲ್ಲ, ಭಗವಂತ ಯಾರು ಅಂತ ಗೊತ್ತಿರಲ್ಲ, ಅವ್ರ ಪರಿಚಯ ಇಲ್ಲ, ಭಗವಂತನ ಪರಿಚಯ ಇಲ್ಲ, ಏನು ಅವ್ರ ಕಾರ್ಯ ಗೊತ್ತಿಲ್ಲ, ಏನು ಮಣ್ಣಂಗಟ್ಟಿ ಏನೂ ಗೊತ್ತಿರೋದಿಲ್ಲ. ಆದರೂ ಕೂಡ ಏನು ಮಾಡ್ತಾರೆ ಅವರು? ಬಾಬಾ ಅವರಿಗೆ
ವರದಾನಗಳನ್ನು ಕೊಡ್ತಾರೆ. ಅವ್ರ ಮನೋಕಾಮನೆಗಳನ್ನು ಪೂರ್ತಿ ಮಾಡ್ತಾರೆ. ಯಾಕೆ? ನನ್ನ ಮಕ್ಕಳು ಅನ್ನುವಂಥದ್ದು ಇರುತ್ತೆ. ನನ್ನ ಮಕ್ಕಳು ಅನ್ನುವಂಥದ್ದು ಇರುತ್ತೆ. ಅಲ್ಲಿ ಭಕ್ತಿ ಪಾತ್ರ ನಡೀತಿರುತ್ತೆ. ಆ ಭಕ್ತರಿಗೆ ಅವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥದ್ದು ಅವ್ರದ್ದು ಕರ್ತವ್ಯನೂ ಸಹ ಆಗಿರುತ್ತೆ ಅಲ್ವಾ? ಆದ್ದರಿಂದ ಏನು ಮಾಡ್ತಾರೆ? ಕೊಡ್ತಾರೆ. ಭಕ್ತರಿಗೆ ಕೊಡ್ತಾರೆ. ಅಂದಮೇಲೆ ಈ ಸಮಯದಲ್ಲಿ ನಾವು ಗುರುತಿಸಿದ್ದೀವಿ, ಮಕ್ಕಳಾಗಿದ್ದೀವಿ, ಮತ್ತೆ ನಾವು ಏನೇ ಕೇಳಿದ್ರು ಇಲ್ಲ ಅಂತದ್ದು ಹೇಗೆ ಹೇಳಕ್ಕೆ ಸಾಧ್ಯ ಬಾಬಾ ಅಲ್ವಾ? ಇಲ್ಲ ಅನ್ನೋದಿಲ್ಲ. ಆದರೆ ಬಾಬಾರವರಿಂದ ಶಾಶ್ವತವಾಗಿ ಆ ಒಂದು ಶಕ್ತಿ ವರದಾನಗಳು ನಮಗೆ ಸಿಗೋದಿಲ್ಲ ಅಷ್ಟೆ. ಆ ಸಮಯಕ್ಕಷ್ಟೇ ಸಿಗುತ್ತೆ. ಈಗ ನಾವೇನಾದರೂ ಕೇಳ್ತೀವಿ, ಆ ಸಿಗುತ್ತೆ ಆಯಿತಾ, ಕೊಡ್ತಾರೆ ಬಾಬಾ. ಆದರೆ ಅದು ಶಾಶ್ವತವಾಗಿ ಇರುವಂಥದ್ದು ಕೊಡೋದಿಲ್ಲ, ಅಲ್ಪಕಾಲಿಕವಾಗೇ ಕೊಡ್ತಾರೆ. ಯಾಕೆ? ಅದು ಸ್ವಾರ್ಥ ಅಲ್ವಾ, ಸ್ವಾರ್ಥದಿಂದ ಕೂಡಿರೋದಲ್ವಾ. ಅದಕ್ಕೆ ನೀವು ನೋಡಿ, ಇವಾಗ ಯಾರಾದರೂ ಮನೆಯಲ್ಲಿ ನಮ್ಮ ಪತಿ ಜ್ಞಾನಕ್ಕೆ ಬರಲಿ, ನಮ್ಮ ಪತ್ನಿ ಜ್ಞಾನಕ್ಕೆ ಬರಲಿ, ನಮ್ಮ ಮಗ ಬರಲಿ, ನನ್ನ ಸೊಸೆ ಬರಲಿ, ನನ್ನ ಮೊಮ್ಮಕ್ಕಳು ಬರಲಿ, ಈ ಭಾವನೆ ಇಡಬಾರ್ದು. ಯಾಕೆ ಅಂದರೆ ಅದು ಕರ್ಮ ಬಂಧನ ಆಯಿತು, ದೇಹದ ಬಂಧನಗಳಾಯ್ತದು. ಆ ಬಂಧನಗಳಲ್ಲಿ ದೇಹದಲ್ಲಿ ನಾನು ನನ್ನದು ಅಂದ್ರೇ ಬಾಬಾ ಅಲ್ಲಿ ಎಂಟ್ರಿ ಆಗೋದಿಲ್ಲ. ಮೊದಲೇ ನಿನ್ನೋರು ಅಂದರೆ ಸಾಕು. ಅವ್ರ ಇದು ನಿನ್ನ ಮನೆ, ನಿನ್ನ ಫ್ಯಾಮಿಲಿ, ನಿನ್ನೋರು, ನಿನ್ನ ಮಕ್ಕಳು, ನನ್ನ ಸಹೋದರ ಆತ್ಮಗಳು, ಅವರ ಒಂದು ಕಲ್ಯಾಣ ಆಗಲಿ, ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪ, ಕಲ್ಯಾಣ ಭಾವನೆಯಿಂದ ನಾವೇನು ಮಾಡಬೇಕಾಗತ್ತೆ? ಬಾಬಾರವರ ಹತ್ರ ಸಂಕಲ್ಪ ಮಾಡಬೇಕಾಗತ್ತೆ. ಅಲ್ಲಿ ಸತ್ಯವಾದ ಹೃದಯದಿಂದ ಮೇಲೆ ಮಾತ್ರ ಇವ್ರು ನಿನ್ನ ಮಕ್ಕಳಪ್ಪ, ಇವರು ಬಾಬಾ ಇವ್ರು ನಿನ್ನ ಮಕ್ಕಳಾಗಿದ್ದಾರೆ, ಇದು ನಿನ್ನ ಮನೆ ಆಗಿದೆ ಅಲ್ಲ. ಮನಸ್ಸಿಂದ ಬಂದಿರಬೇಕು, ಹೃದಯದಿಂದ ಬಂದಿರಬೇಕದು. ಸತ್ಯವಾದ ಹೃದಯದಿಂದ ನಾವು ನಿಶ್ಚಯದಿಂದ ಕೊಟ್ಟಿರಬೇಕು ಬಾಬಾರವರಿಗೆ, ಆಯ್ತಾ? ಆಗ ಅಲ್ಲಿ ನಿಶ್ಚಿಂತತೆ ಇರುತ್ತೆ, ಮತ್ತೆ ಅವ್ರ ಜವಾಬ್ದಾರಿನೂ ಬಾಬಾ ತಗೋತಾರೆ, ಆಯ್ತಾ? ಬಾಬಾರವ್ರನ್ನ ಸಂಕಲ್ಪ ಮಾಡಿದೀವಿ ಅಂತ ಅದು ಪೂರ್ಣ ಮಾಡದೆ ಇರಕ್ಕೆ ಸಾಧ್ಯ ಇಲ್ಲ, ಮಾಡೇ ಮಾಡ್ತಾರೆ, ಆಯ್ತಾ? ಆದರೆ ನಾವು ಮಾಡುವ ಒಂದು ಸಂಕಲ್ಪ ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು, ನಿಸ್ವಾರ್ಥವಾಗಿ ಇರಬೇಕಾಗತ್ತೆ. ಅದು ಲೋಕ ಕಲ್ಯಾಣಕ್ಕೋಸ್ಕರ, ಬೇಹದ್ದಿನ ಸೇವೆಗೋಸ್ಕರ, ವಿಶ್ವ ಸೇವೆಗೋಸ್ಕರನೇ ಇರಬೇಕಾಗತ್ತೆ. ನಾವು ಈಗ ನೋಡಿ, ಅವರು ನಿನ್ನ ಮಕ್ಕಳು, ಇಡೀ ವಿಶ್ವದಲ್ಲಿ ಹೇಗಿದ್ದಾರೆ ಆತ್ಮಗಳು, ಇಡೀ ಇರೋ ವಿಶ್ವದಲ್ಲಿರೋ ಆತ್ಮಗಳೆಲ್ಲರ ಥರನೇ ತಾನೇ ಈಗ ನಾವು ಒಂದು ಲೌಕಿಕ ಕುಟುಂಬದಲ್ಲಿರೋರು ಸಹ ಅವರು ಆತ್ಮಗಳೇ. ಆದರೆ ಇವ್ರ ಜೊತೆ ಕರ್ಮಬಂಧನ. ಆದರೆ ನಾವೀಗ ಕರ್ಮಬಂಧನದಲ್ಲಿ ಬರೋ ಹಾಗಿಲ್ಲ. ನಾವೀಗ ಏನಾಗಿದ್ದೀವಿ? ಈಗ ನಾವೇನಿದು ಸೇವಾ ಸಂಬಂಧದಲ್ಲಿ ಬರಬೇಕಾಗುತ್ತೆ, ಸೇವಾರ್ಥವಾಗಿ ಇರಬೇಕಾಗತ್ತೆ. ಆತ್ಮಿಕ ಸಹೋದರರು ಅನ್ನೋ ಒಂದು ಭಾವನೆಯಲ್ಲಿ, ಸೇವೆಯ ಒಂದು ಸ್ಮೃತಿಯಲ್ಲಿ ನಾವು ಅವ್ರ ಜೊತೆ ಆತ್ಮಿಕ ಸ್ನೇಹದಿಂದ ಇರಬೇಕಾಗತ್ತೆ. ಆದರೆ ಕರ್ಮಬಂಧನದ ಸ್ಮೃತಿಯಲ್ಲಿ ನಾವು ಬರಬಾರದು. ಅಲ್ಲಿ ಏನಾಗೋದಿಲ್ಲ, ಬಾಬಾ ಎಂಟ್ರಿ ಆಗೋದಿಲ್ಲ, ಆಯ್ತಾ? ಆದರೆ ಮಕ್ಕಳು ಏನೋ ಕೇಳ್ತಿದ್ದಾರೆ, ಈಗ ನನ್ನ ಪತಿಗೆ ಜ್ಞಾನಕ್ಕೆ ಬರಲಿ, ನನ್ನ ಪತಿ ಜ್ಞಾನಕ್ಕೆ ಬರಲಿ ಅಂತ ಅಮೃತ ವೇಳೆ ಕೇಳ್ತಾ ಇರ್ತಾರೆ. ಬರ್ತಾರೆ ಕೂಡ. ಬಾಬಾ ಇಲ್ಲ ಅನ್ನೋದಿಲ್ಲ, ಸ್ವಾರ್ಥ ಅದು, ನನ್ನ ಪತಿ ಬರಲಿ ಅನ್ನೋವಂಥದ್ದು. ಅದೇ ಇಡೀ ವಿಶ್ವದ ಆತ್ಮಗಳ ಒಂದು ದೃಷ್ಟಿಯಲ್ಲಿ ಅವರನ್ನು ನೋಡಿ, ಇಡೀ ವಿಶ್ವದ ಆತ್ಮಗಳೇಗೋ ಅವರು ಹಾಗೇನೆ, ಅವರು ನನ್ನ ಸಹೋದರ ಆತ್ಮ, ಬಾಬಾ ಅವ್ರ ಮಗು. ಅವರು ಆತ್ಮದ ಕಲ್ಯಾಣ ಆಗಲಿ, ಸತ್ಯವಾದ ಹೃದಯದಿಂದ, ಯಾವುದೇ ಮೋಹ ಇರದೆ, ಯಾವುದೇ ಕರ್ಮ ಬಂಧನದ ಒಂದು ಇದಿರದೆ, ಬಾಬನ ಮಗು ಅಂತ ನಿಮಿತ್ತವಾಗಿ ಬೇಹದ್ದಿನ ಸೇವಾದಾರಿಯ ಒಂದು ಭಾವನೆಯಿಂದ ನಾವು ಬಾಬಾರ ಹತ್ರ ಸಂಕಲ್ಪ ಮಾಡ್ತೀವಿ ಅಂದಾಗ ಅವರು ಜ್ಞಾನಕ್ಕೂ ಬರ್ತಾರೆ, ಮುಂದೆ ಕಂಟಿನ್ಯೂ ಆಗ್ತಾರೆ. ನಾವು ನನ್ನ ಪತಿ ಜ್ಞಾನಕ್ಕೆ ಬರಲಿ, ನನ್ನ ಪತ್ನಿ ಜ್ಞಾನಕ್ಕೆ ಬರಲಿ ಅಂತ ನಾವು ಕೇಳ್ತೀವಿ ಅಂದಾಗ ಬರ್ತಾರೆ ಕೂಡ. ಆದರೆ ಸುಮಾರು ದಿವಸ ಇರೋದಿಲ್ಲ, ಬಿಟ್ಬಿಡ್ತಾರೆ. ಅಂದರೆ ಪಾಲಿಸೋದಿಲ್ಲ ತುಂಬ ದಿನ, ಅಂದರೆ ಸರಿಯಾಗಿ ಬಾಬಾರವರನ್ನು ನೆನಪು ಮಾಡೋದಿಲ್ಲ. ಒಂದೆರಡು ದಿನ ಬರ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಆ ಥರನೂ ಎಷ್ಟೋ ಆಗಿರುತ್ತಲ್ಲ, ನಾವು ನೋಡಿರ್ತೀವಲ್ಲ. ಬರ್ತಾರೆ, ಜ್ಞಾನಕ್ಕೆ ಬರ್ತಾರೆ, ಎಲ್ಲ ಕೇಳ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ ಕೂಡ. ಅಲ್ಪಕಾಲಿಕವಾಗಿ ನೀವು ಕೋರ್ಕೊಂಡ್ರೆ ಅವ್ರು ಬಂದರು, ಆದರೆ ಸದಾಕಾಲಿಕ ಪ್ರಾಪ್ತಿನೂ ಅವ್ರು ಪಡ್ಕೊಳಕ್ಕಾಗೋದಿಲ್ಲ. ಅವರು ಬಾಬನ ಮಗುವಾಗೂ ಇರೋದಿಲ್ಲ. ಆಗ ಹಂಗಾಗ್ಬಿಡುತ್ತೆ, ಬಂದು ಬರದೇ ಇದ್ದಂಗೆ ಆಗ್ಬಿಡುತ್ತೆ ಅಲ್ವಾ? ಆದ್ದರಿಂದ
ಏನು ಮಾಡಬೇಕಾಗತ್ತೆ, ಬೇಹದ್ದಿನ ಒಂದು ಭಾವನೆ, ಬೇಹದ್ದಿನ ಸೇವೆಯ ದೃಷ್ಟಿಯಿಂದ ನಾವೇನು ಮಾಡಬೇಕಾಗತ್ತೆ. ಈಗ ನಾವು ಏನೇ ಮಾಡಿದ್ರು ನನ್ನ ಫ್ಯಾಮಿಲಿ ಅಲ್ಲ, ಬಾಬಾರವರ ಫ್ಯಾಮಿಲಿ ಆಗಿದೆ. ಬಾಬಾರವರ ಪರಿವಾರ ಈಶ್ವರಿಯ ಪರಿವಾರ, ಬ್ರಹ್ಮ ಮುಖ ವಂಶಾವಳಿಗಳು ಇವರು ಸಹ. ಆದಷ್ಟು ಆತ್ಮಗಳು ಬೇಗ ಆತ್ಮಗಳು ಒಂದು ಕಲ್ಯಾಣ ಆಗಲಿ, ಬಾಬಾರ ಹತ್ರ ಸಂಕಲ್ಪ ಮಾಡಿ, ತಪ್ಪೇನಿಲ್ಲ. ಇಡೀ ವಿಶ್ವದ ಆತ್ಮಗಳೇಗೋ ಅವರು ಹಾಗೆ, ಇಡೀ ವಿಶ್ವದ ಆತ್ಮಗಳದು ಆಗಲಿ, ಇವರದು ಆಗಲಿ. ನೀವು ಕಣ್ಣಲ್ಲಿ ನೋಡ್ತಿರ್ತೀರಾ, ಅವರು ದುಃಖ ಅನುಭವಿಸ್ತಿರ್ತಾರೆ, ಇಲ್ಲ ಏನೋ ಕಷ್ಟ ಆಗ್ತಿರುತ್ತೆ, ಇವ್ರ ಜ್ಞಾನಕ್ಕೆ ಬಂದರೆ ಚೆನ್ನಾಗಿರುತ್ತಲ್ಲ, ಇಲ್ಲ ಏನೋ ಕಷ್ಟ ಕೊಡ್ತಿರ್ತಾರೆ, ಹೋಗ್ಬೇಡ ಅದು ಅಲ್ಲಿಗೆ ಇಲ್ಲಿಗೆ ಅನ್ನೋದು ಕಷ್ಟನೂ ಕೊಡ್ತಿರ್ತಾರೆ, ಸೆಂಟ್ರಿಗೆ ಹೋಗ್ಬೇಡ ಅಂತ. ಜೊತೆಗೆ ಅವರು ಬಂದರೆ ಚೆನ್ನಾಗಿರುತ್ತೆ, ಅವ್ರಿಗೂ ಜ್ಞಾನ ಸಿಕ್ಕಿದ್ರೆ ಸರಿ ಆಗುತ್ತಲ್ಲ, ಅವ್ರು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಲ್ಲ, ಅವರು ಜ್ಞಾನಕ್ಕೆ ಬಂದರೆ ಚೆನ್ನಾಗಿರುತ್ತೆ, ಬಾಬಾ ಅವರು ಜ್ಞಾನಕ್ಕೆ ಬರಲಿಯಪ್ಪ, ನನ್ನ ಪತಿನೂ ಬರಲಿಯಪ್ಪ, ಆ ಥರ ಎಲ್ಲ ಕೇಳಬಾರ್ದು. ನನ್ನ ಪತ್ನಿ ಬರಲಿ, ನನ್ನ ಮಗಳು ಬರಲಿ, ನನ್ನ ಮಗ ಬರಲಿ ಅಲ್ಲ, ನಿನ್ನ ಮಗು, ನಿನ್ನ ಜವಾಬ್ದಾರಿ. ಸಂಕಲ್ಪ ಮಾಡೋದು ಮಾಡಬೇಕು. ನಿನ್ನ ಮಗು ಆಗಿದ್ದಾರೆ, ನಿನ್ನ ಜವಾಬ್ದಾರಿ ಆಗಿದೆ, ಇದು ನಿನ್ನ ಮನೆ ಆಗಿದೆ. ಆತ್ಮದ ಕಲ್ಯಾಣ ಆಗಲಿ, ಬಾಬನ ಹತ್ರ ಆತ್ಮದ ಒಂದು ಕಲ್ಯಾಣ ಆಗಲಿ ಅನ್ನೋ ಒಂದು ಶುಭ ಭಾವನೆ, ಶುಭ ಸಂಕಲ್ಪವನ್ನು ಇಡಿ ಬಾಬಾರವ್ರ ಹತ್ರ. ಆತ್ಮಕ್ಕೆ ಕಳಿಸಿ, ಇದು ನನ್ನ ಸಹೋದರ ಆತ್ಮ, ಆಯ್ತಾ, ಶಕ್ತಿಶಾಲಿ ಆಗಿದೆ ಅಂತ, ಜ್ಞಾನಿ ಆತ್ಮ ಇದು. ಮತ್ತೆ ಭಗವಂತನ ಒಂದು ವಾರಸತ್ವ, ಭಗವಂತನಿಂದ ವಾರಸತ್ವವನ್ನು ತಗೊಳ್ಳೋದಕ್ಕೆ ಅಧಿಕಾರಿ ಆತ್ಮ, ಮಾಸ್ಟರ್ ಆಗಿದೆ ಅಂತ ನಾವು ಸಂಕಲ್ಪಗಳನ್ನು ನಾವು ಶುಭ ಭಾವನೆ, ಶುಭ ಕಾಮನೆಯಿಂದ ಮಾಡೋದರಲ್ಲಿ ತಪ್ಪೇನಿಲ್ಲ. ಅದೇನಾಗುತ್ತೆ, ಸಿದ್ಧಿನೂ ಸಹ ಆಗುತ್ತೆ. ಆದರೆ ನಾವು ಸ್ವಾರ್ಥವಾಗಿ ನಾವೇನಾದರೂ ನಾವು ಮಾಡ್ತೀವಿ ಅಂತಂದರೆ, ಆ ಸ್ವಾರ್ಥ ಕೋರಿಕೆ ತೀರೋವರೆಗೂ ಮಾತ್ರ ಶಕ್ತಿ ಇರುತ್ತೆ. ಅದು ಆಯಿತು, ಸಫಲತೆ ಸಿಕ್ತು ಅಂದರೆ ಅಲ್ಲಿಗೆ ಮತ್ತೆ ಸಮಾಪ್ತಿ ಆಗಿಬಿಡುತ್ತೆ ಶಕ್ತಿ ಕೂಡ. ಆದ್ದರಿಂದ ಬಾಬಾ ಏನು ಮಾಡ್ತಾರೆ, ನನ್ನ ಮಕ್ಕಳೇ ಅಲ್ವಾ, ಆದರೂ ಮಕ್ಕಳು ಆದ್ದರಿಂದ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸದಾ ವರದಾನಗಳಿಂದ ಏನು ಮಾಡಬೇಕು, ನೀವು ಪಾಲನೆಯನ್ನು ತಗೊಳ್ತಾ ಇರಬೇಕು, ನಡೀತಾ ಇರಿ, ಆರ್ತಾ ಇರಿ ಅಂತ ಹೇಳ್ತಿದ್ದಾರೆ. ಸದಾ ತಗೊಳ್ಳಿ, ಸದಾ ವರದಾನಗಳಿಂದ ಪಾಲನೆಯನ್ನು ಪಡ್ಕೊಳ್ಳಿ ನೀವು, ಆಗಾಗ ಅಲ್ಲ. ಬೇಹದ್ದಿನ ರೀತಿ, ಬೇಹದ್ದಿನ ಒಂದು ಭಾವನೆ, ಭಾವ, ಸ್ಮೃತಿ, ವೃತ್ತಿ, ದೃಷ್ಟಿ ಎಲ್ಲ ಇದೆ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಸದಾ ಇರುತ್ತೆ. ಇಲ್ಲ ಅಂದ್ರೆ ಸ್ವಾರ್ಥ ಅಂದ್ರೆ ಅಲ್ಲಿ ಏನಾಗುತ್ತೆ, ಅಲ್ಪಕಾಲಿಕವಾಗಿ ಇರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಸದಾ ನೀವು ವರದಾನಗಳಿಂದ ಪಾಲನೆಯನ್ನು ತಗೊಳ್ಳಿ, ನಡೀತಾ ಇರಿ, ಆರ್ತಾ ಇರಿ. ಅದಕ್ಕೋಸ್ಕರನೇ ಅಮೃತ ವೇಳೆ ಇರುವಂತಹದ್ದು. ಅಮೃತ ವೇಳೆಯನ್ನು ಎಷ್ಟು ನೀವು ಶಕ್ತಿಶಾಲಿಯಾಗಿ ಮಾಡ್ಕೋತೀರೋ ಅಷ್ಟು ದಿನ ಎಲ್ಲನೂ ಸಹ ಸಹಜವಾಗಿರುತ್ತೆ. ದಿನ ನಿಮಗೆ ಸಹಜ ಅನಿಸ್ಬಿಡುತ್ತೆ. ನಿಮಗೆ ದಿನ ಅನ್ನುವಂಥದ್ದು ನಿಮಗೆ ಕಷ್ಟವಾಗಿ ಕಳೆಯೋದಿಲ್ಲ, ಅಷ್ಟು ಶಕ್ತಿಶಾಲಿಯಾಗಿ ಒಳ್ಳೆ ರೀತಿಯಲ್ಲೇ ಕಳೆಯುತ್ತೆ ಆ ದಿನ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ, ಅಮೃತ ವೇಳೆ ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ. ನೀವೇನೇ ವರದಾನಗಳನ್ನು ತಗೊಳ್ಳಿ, ಆದರೆ ನಿಸ್ವಾರ್ಥವಾಗಿ ಸತ್ಯವಾದ ಹೃದಯದಿಂದ ಏನು ಮಾಡಬೇಕಾಗತ್ತೆ, ವರದಾನಗಳನ್ನು ತಗೊಳ್ಳಿ ನೀವು ಅಮೃತ ವೇಳೆ ಸಮಯದಲ್ಲಿ. ಯಾವುದೇ ಲಾಭದ ದೃಷ್ಟಿಯಿಂದ ಅಲ್ಲ, ಯಾವುದೇ ಕೋರಿಕೆಗಳನ್ನು ಇಟ್ಟುಕೊಂಡು ಅಲ್ಲ. ಅದೇನಾದರೂ ಇತ್ತು ಅಂದರೆ ಅದು ಬೇಹದ್ದಿನ ಸೇವಾರ್ಥವಾಗಿ, ವಿಶ್ವ ಸೇವಾರ್ಥವಾಗಿ ಸಂಕಲ್ಪವನ್ನು ಮಾಡಿ ಬಾಬಾರವರ ಹತ್ರ. ಬಾಬಾ ವರದಾನಗಳಾಗ ಕೊಡ್ತಾರೆ. ನನಗೆ ಈ ವರದಾನ ಕೊಡಿ, ಯಾವ ವರದಾನ ಕೊಡಿ ಅಂತ ಕೇಳುವುದಂತಹದ್ದಲ್ಲ, ನಾವು ಅದನ್ನು ಅನುಭವ ಮಾಡಿಕೊಳ್ಳುವಂತಹದ್ದು. ಆಯ್ತಲ್ಲ, ನಿಸ್ವಾರ್ಥವಾಗಿ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ನಿರ್ಮಾಣವಾಗಿ ನಾವು ಬಾಬಾರವರ ಮುಂದೆ ಬೇಹದ್ದಿನ ಸೇವಾದಾರಿಯಾಗಿ ನಿಮಿತ್ತವಾಗಿ ನಾವು ಕಲ್ಯಾಣ ಭಾವನೆ, ಕಲ್ಯಾಣ ದೃಷ್ಟಿ ವೃತ್ತಿಯಿಂದ ನಾವು ಸಂಕಲ್ಪವನ್ನು ನಾವು ಬಾಬನ ಮುಂದೆ ಇಟ್ಟಾಗ ಬಾಬಾ ಬೇಹದ್ದಿನ ರೂಪದಲ್ಲಿನೇ ಅವಿನಾಶಿ ವರದಾನಗಳ ಒಂದು ಶಕ್ತಿಯನ್ನು ನಮಗೆ ತುಂಬುತ್ತಾರೆ. ಎಷ್ಟು ಬೇಕಾದರೂ ತಗೊಳ್ಬೋದು ಅಂತ ಹೇಳ್ತಿದ್ದಾರೆ ಅಮೃತ ವೇಳೆ ಸಮಯದಲ್ಲಿ. ಅದರಿಂದ ಅಮೃತ ವೇಳೆ ಯಾವತ್ತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಆಗ ಅವರು ನಮಗೆ ವರದಾನಗಳ ಒಂದು ಪಾಲನೆಯನ್ನ ಮಾಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ, ವರದಾನಗಳ ಶಕ್ತಿಯನ್ನ ತುಂಬಿ ನಮ್ಮನ್ನ ಪಾಲನೆಯನ್ನ ಮಾಡ್ತಾರೆ ನಮಗೆ ಅಮೃತ ವೇಳೆ ಸಮಯ.
ಆದ್ದರಿಂದ ಯಾರೂ ಅಷ್ಟೇ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವ ಸಮಯ ಆಗುತ್ತೆ 2ರಿಂದ 5ವರೆಗೂ ಇದೆ, ನಿಮ್ಗೆ ಯಾವ ಸಮಯದಲ್ಲಿ ಅಷ್ಟು ಸಮಯದಲ್ಲಿ ಯಾವ ಸಮಯದಲ್ಲಿ ಮಾಡ್ಬೇಕನ್ಸುತ್ತೋ ಆ ಸಮಯದಲ್ಲಿ ಮಾಡಿ. 5 ಗಂಟೆ ಒಳಗಡೆ, 2ರಿಂದ 5 ಗಂಟೆ ಒಳಗಡೆ ಎದ್ದು ಮಾಡಿ. 2ರಿಂದ 5 ಗಂಟೆವರೆಗೂ ಮಾಡಬೇಕು ಅಂತ ಏನಿಲ್ಲ. ನೀವು 3 ಗಂಟೆಗಾದರೂ ಎದ್ದು ಮಾಡ್ಬೋದು, ಇಲ್ಲ 3:15ಗಾದರೂ ಎದ್ದು ಮಾಡ್ಬೋದು, 4 ಗಂಟೆಗಾದರೂ ಎದ್ದು ಮಾಡ್ಬೋದು, 2 ಗಂಟೆಗಾದರೂ ನೀವು ಎದ್ದು ಮಾಡ್ಬೋದು. ನಿದ್ದೆ ಬಂದಿಲ್ಲ ಅಂದರೆ 2 ಗಂಟೆಗಾದರೂ ಎದ್ದು ಮಾಡ್ಬೋದು. ನೀವು ಕೆಲವರು 2 ಗಂಟೆಗೆ ಎದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ನಿದ್ದೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಸಮಯ ವೇಸ್ಟು ಅಲ್ವಾ, ಮತ್ತೆ ಯೋಗನೂ ಆಗಿರೋದಿಲ್ಲ. ಅದರಿಂದ ಏನು ಮಾಡಬೇಕು, ನಿಮ್ಗೆ ಯಾವಾಗ ನಿದ್ದೆ ಎಲ್ಲ ಚೆನ್ನಾಗಾಗಿ ಯಾವಾಗ ಅನಿಸುತ್ತೆ 2ರಿಂದ 5 ಗಂಟೆ ಒಳಗಡೆ ಬೇಗ 9 ಗಂಟೆಗೆ ಮಲಗಿ, ಇಲ್ಲ 10 ಗಂಟೆ 10:30 ಒಳಗಡೆ ಮಲಗಿ ಮತ್ತೆ ಎದ್ದು ಅಮೃತ ವೇಳೆ ಯೋಗವನ್ನು ಮಾಡಬೇಕು. 2ರಿಂದ 3:30ವರೆಗೂ ಮಾಡಿ ಅಂತ ಕೆಲವರು ಹೇಳ್ತಾರೆ, ಯಾಕಂದ್ರೆ ಆಮೇಲೆ ಬ್ರಾಹ್ಮಣರ ಕ್ಯೂ ಜಾಸ್ತಿ ಆಗಿಬಿಡುತ್ತೆ ಅಂತಲೂ ಕೂಡ ಹೇಳ್ತಿರ್ತಾರೆ. ಬಟ್ ಅವರವರ ಕಂಫರ್ಟು ಸಹ ಅಲ್ವಾ, ಅವ್ರಿಗೆ ಪಾಪ ಅಡ್ಜಸ್ಟ್ ಆಗಬೇಕು ಅಲ್ಲ. ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಹೇಳ್ತಾರೆ, ಎಲ್ಲರಿಗೂ ಒಂದೇ ಸಮಯ ಅನ್ನೋವಂಥದ್ದು ಇರೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಸಮಯ ಅನ್ನೋದು ಇಟ್ಕೊಂಡಿರ್ತಾರೆ ಅಮೃತ ವೇಳೆ. ಆ ಸಮಯದಲ್ಲೇ ಮಾಡಿ, ಆದರೆ ಶಕ್ತಿಶಾಲಿಯ ಯೋಗವನ್ನು ಮಾಡಿ ವರದಾನಗಳನ್ನು ತಗೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಅಮೃತ ವೇಳೆಯನ್ನು ನಾವೇನು ಮಾಡಬೇಕು, ವರದಾನಗಳ ನೀವು ಯಾವ ರೀತಿ ಇರಬೇಕು ಆ ರೀತಿ ಬಾಬಾರವರ ಮುಂದೆ ನೀವು ಸತ್ಯವಾಗಿ ಬೇಹದ್ದಿನ ಸೇವಾದಾರಿಯಾಗಿ ನೀವು ಅವರ ಒಂದು ಸಮಾನವಾದ ಒಂದು ಸ್ವರೂಪದಲ್ಲಿ, ಅಂದರೆ ಅವರ ಸಮಾನವಾದ ನಿರಾಕಾರ ರೂಪದಲ್ಲಿ ಹಗುರವಾಗಿ ಎಲ್ಲ ಮನಸ್ಸು ಸೂಕ್ಷ್ಮತನದಲ್ಲಿ ಎಲ್ಲ ಒಂದು ಮನಸ್ಸು ಬುದ್ಧಿಯಲ್ಲಿ ನಡೆಯುವ ಒಂದು ಸಂಕಲ್ಪ ವ್ಯರ್ಥ ಸಂಕಲ್ಪಗಳಿಗೂ ಅತೀತ ಆಗಿ, ಎಲ್ಲದಕ್ಕೂ ಮನಸ್ಸು ಬುದ್ಧಿಯಿಂದ ಅತೀತ ಆಗಿ ಕೇವಲ ಬಾಬಾ ನಾನು ಆ ನಿರಾಕಾರ ಸ್ಥಿತಿಯಲ್ಲಿ ಅವರನ್ನು ಬಾಬ್ದಾದಾರವರನ್ನು ನಿರಾಕಾರ ರೂಪ ಒಂದು ಸ್ಥಿತಿ ಇರುತ್ತೆ, ಮತ್ತು ಹಗುರತೆ ಇರುತ್ತಲ್ಲ, ಹಗುರತೆಯ ಒಂದು ಶರೀರ, ಪ್ರಕಾಶತೆಯ ಶರೀರ ಇರುತ್ತೆ, ಫರಿಸ್ತೆಯ ಶರೀರ. ಆ ಫರಿಸ್ತೆಯ ಶರೀರದಲ್ಲಿ ಹಗುರತೆ, ಯಾವುದೇ ದೇಹಾಭಿಮಾನದ ಒಂದು ಭಾರ ಇಲ್ಲ, ಪಾಪದ ಭಾರ ಅಂದರೆ ವ್ಯರ್ಥ ಖಾತೆಯ ಭಾರ, ಅದೇ ಪಾಪದ ಭಾರ, ಅದು ಯಾವುದು ಸಹ ವ್ಯರ್ಥವಾದದ್ದು ಅದು ಯಾವುದು ಸಹ ಇಲ್ಲ. ನಾನು ಬಾಬ್ದಾದ, ನನ್ನ ಎದುರುಗಡೆ ಬಾಬ್ದಾದ ಇದ್ದಾರೆ, ನಾನು ಆತ್ಮ ಇದ್ದೀನಿ ಸೂಕ್ಷ್ಮ ದೇಹಧಾರಿಯಾಗಿ. ಆಗ ಅವರಿಂದ ನೀವು ನಿಸ್ವಾರ್ಥವಾಗಿ ಸಂಕಲ್ಪಗಳನ್ನು ನೀವೇನಾದರೂ ಮಾಡ್ಬೋದು. ಅದು ಬೇಹದ್ದಿನ ಸೇವೆಗೋಸ್ಕರ, ಅದು ನನ್ನವರು ನನ್ನದು ನಮ್ಮದು ಅಂದ್ಕೊಂಡು ನಾವು ಮಾಡುವ ಸಂಕಲ್ಪ ಅಲ್ಲ, ಅದು ಬಾಬಾರವರದ್ದು ಬೇಹದ್ದಿನ ಸೇವಾರ್ಥವಾಗಿ ಮಾಡುವಂಥ ಸಂಕಲ್ಪಗಳಾಗಿರ್ಬೇಕು. ನೀವು ಯಾರಿಗೋಸ್ಕರ ಏನೇ ಕೇಳಲಿ, ಅದು ನಿನ್ನ ಮಗು ಅಪ್ಪ, ಆಯ್ತಲ್ಲ, ಅದು ನಿನ್ನ ಮಗುವಾಗಿದೆ, ನಿನ್ನ ಸಂತಾನ, ನಿನ್ನ ಮನೆ, ಆಯ್ತಾ. ಅವ್ರಿಗೆ ನಾವು ಶಕ್ತಿಯನ್ನು ಕೊಡುವಂತಹ ಒಂದು ಸಂಕಲ್ಪಗಳನ್ನು ಮಾಡಬೇಕಷ್ಟೆ ನಿಮಿತ್ತವಾಗಿ. ಶಕ್ತಿ, ಶಾಂತಿ, ಪ್ರೀತಿ, ಸುಖ ಅವು ಅವ್ರಿಗೆ ಸಿಕ್ತು ಅಂದರೆ ಅವ್ರಿಗೆ ಏನು ಬೇಕೋ ಅದು ಅವ್ರಿಗೆ ಸಿಗುತ್ತೆ, ಆಯ್ತಲ್ಲ. ಅದನ್ನು ಕೊಡೋ ಪ್ರಯತ್ನ ನಾವು ಪಡಬೇಕೇ ಹೊರತು ನನ್ನ ಮಕ್ಕಳಿಗೆ ಅದು ಸಿಗಲಿ, ಅಲ್ಲೋಗ್ಲಿ ಇಲ್ಲೋಗ್ಲಿ, ಅದಾಗಲಿ ಇದಾಗಲಿ ಅಲ್ಲ. ಅವ್ರಿಗೆ ಏನು ಬೇಕೋ ಅದು ಶಾಂತಿ ಬೇಕಾ, ಶಕ್ತಿ ಬೇಕಾ, ಪ್ರೀತಿ ಬೇಕಾ, ಪವಿತ್ರತೆ, ಸಹನೆ, ಯಾವುದೇ ಆಗಲಿ, ಶಾಂತಿ, ಇವೆಲ್ಲವೂ ಸಹ ಸುಖ, ಆನಂದ, ಇವುಗಳು ಅವುಗೆ ಶಕ್ತಿಗಳು ಸಿಗಬೇಕು. ಬಾಬಾರವರಿಂದ ಶಕ್ತಿಗಳು, ಬಾಬಾರವರ ಒಂದು ವರದಾನಗಳ ಒಂದು ಶಕ್ತಿ ಅನ್ನೋದು ಆತ್ಮಕ್ಕೆ ಸಿಕ್ತು ಅಂದರೆ ಅವ್ರಿಗದು ಅವ್ರು ಏನು ಬೇಕೋ ಅದು ಅವ್ರು ಅಚೀವ್ ಮಾಡ್ಕೋತಾರೆ. ಅದಕ್ಕೋಸ್ಕರ ನೀವು ಸಂಕಲ್ಪವನ್ನು ಮಾಡಬಾರ್ದು. ನೀವು ಮಾಡಬೇಕಾಗಿ ಯಾಕೆ ಅಂತಂದರೆ ಅವರಲ್ಲಿ ಅದು ನೀವು ಯಾಕೆ ಅವ್ರಿಗೆ ಅದು ಸಿಗಬೇಕು ಇದು ಸಿಗಬೇಕು ಅಂದ್ರೆ ಅದು ಕೊರತೆ ಇರುತ್ತೆ. ಅದು ಸಿಗಬೇಕು ಅಂದರೆ ಅವರಲ್ಲಿ ಶಕ್ತಿ ಇರಬೇಕಲ್ಲ, ಆ ಶಕ್ತಿ ಕೊರತೆ ಇರೋ ಕಾರಣ ಹಂಗಾಗುತ್ತೆ. ಮತ್ತು ಆ ಶಕ್ತಿಯನ್ನು ನೀವು ಬಾಬಾರವ್ರ ಮುಖಾಂತರ ಕೊಡಿ, ಅದು ಸಿಕ್ತು ಅಂದರೆ ಅದು ಅವ್ರಿಗೆ ತಾನಾಗೇ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸಂಕಲ್ಪ ಮಾಡಬೇಕು ಅನ್ನೋದು ಏನೂ ಇಲ್ಲ, ಆಯ್ತಲ್ಲ. ನಮ್ಮ ಕರ್ತವ್ಯ ಏನು, ಆತ್ಮದ ಒಂದು ಕಲ್ಯಾಣ ಆಗಬೇಕು ಅಂದರೆ ಜ್ಞಾನ ಯೋಗದ ಮೂಲಕ ಅಲ್ವಾ. ಜ್ಞಾನ ಯೋಗದ ಮೂಲಕ ಶುಭ ಭಾವನೆ, ಶುಭ ಕಾಮನೆ, ಆಶೀರ್ವಾದಗಳು ಏನಿದೆ ಮೂಲಕ, ಜ್ಞಾನ ಯೋಗದ ಮೂಲಕ ನಾವು ಅವರ ಪಾಲನೆಯನ್ನು ನಾವು ಮಾಡಬೇಕು ಅಷ್ಟೇ. ಅವ್ರು ಶಕ್ತಿಶಾಲಿಯಾಗಿ ಆದ್ರಂದ್ರೆ ಅವ್ರಿಗೆ ಏನು ಬೇಕೋ ಅದು ಅವ್ರು ಪಡ್ಕೋತಾರೆ. ಅವ್ರಿಗೆ ಅರ್ಥ ಆಗುತ್ತೆ ನಾನು ಯಾವುದು ಬೇಕು ನನಗೆ ಅನ್ನೋದು ಸಹ. ನಾವು
ಮೋಹದಿಂದ ಸ್ವಾರ್ಥದಿಂದ ಮೋಹದಿಂದ ನನ್ನ ಮಗುಗದಾಗಲಿ ನನ್ನ ದೇಹಾಭಿಮಾನದಲ್ಲಿ ಬಂದು ಕರ್ಮಬಂಧನದಲ್ಲಿ ಬಂದು ನನ್ನ ಹೆಂಡತಿಗೆ ಹಂಗಾಗಲಿ ನನ್ನ ಮಕ್ಕಳಿಗೆ ಹಿಂಗಾಗಲಿ ನನ್ನ ಪತಿಗೆ ಹಿಂಗಾಗಲಿ ಅದಾಗಲಿ ಇದಾಗಲಿ ಏನು ಯಾವುದೇ ಒಂದು ಇದಕ್ಕೆ ಹೋರಕ್ಕೆ ಹೋಗಬೇಡಿ. ನನ್ನದು ನಾನು ನನ್ನವರು ಅದು ಬರಲೇಬಾರ್ದು. ಆಯ್ತಲ್ಲ. ನಮ್ಗೆ ಯಾರಿಗೆ ಏನು ಬೇಕು ಅವ್ರಿಗೂ ಜ್ಞಾನ ಯೋಗದ ಮೂಲಕ ವರದಾನಗಳು ಶಕ್ತಿಗಳನ್ನು ಕೊಡುವಂಥ ಜ್ಞಾನ ಯೋಗ ಅದೇ ಲೈಟ್ ಮೈಟ್ ಸ್ಥಿತಿ. ಅರ್ಥಾಯ್ತಲ್ಲ. ಜ್ಞಾನ ಅಂದರೆ ಲೈಟು, ಯೋಗ ಅಂದರೆ ಮೈಟು. ಇವೆರಡರ ಒಂದು ಸ್ಥಿತಿಯಲ್ಲಿನೇ ನಾವು ಅವರಿಗೆ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ನಾವು ಕೊಡ್ತಾ ಹೋಗ್ತೀವಿ ಅಂತ ಅವ್ರಿಗೆ ಏನು ಬೇಕೋ ಅದು ಅವ್ರಿಗೆ ಸಿಗ್ತಾ ಹೋಗುತ್ತೆ. ಅವ್ರಿಗೆ ಆ ಶಕ್ತಿ ಸಿಗುತ್ತೆ. ಅವ್ರನ್ನ ಸಂಪಾದನೆ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಸಿಗುತ್ತೆ. ಅದು ಸಿಗಲಿ ಅಂತಾನೆ ಅವ್ರಿಗೆ ಬೇಕಾಗಿರೋ ಸಿಗಲಿ ಅಂತಾನೆ ನಾವು ಬಾಬಾರವ್ರ ಹತ್ರ ಬೇಡ್ಕೋಬಾರ್ದು, ಕೇಳಬಾರ್ದು. ಅವ್ರಿಗೆ ಬೇಕಾಗಿರೋ ಶಕ್ತಿ ಸಿಕ್ತಂದ್ರೆ ಅವರೇ ಪಡ್ಕೋತಾರೆ. ಆಯ್ತಲ್ಲ. ಮೋಹದಲ್ಲಿ ಅದರಲ್ಲಿ ಇದರಲ್ಲಿ ನಾವು ಸಿಕ್ಕಾಕೊಂಡು ನಾವು ನನ್ನೋರು ನನ್ನದು ನಾನು ನಮ್ಮವರು ಅಂದ್ಕೊಂಡು ನಾವು ಮಾಡಬಾರದು. ಅದು ನಿನ್ನ ಮಕ್ಕಳು ಬಾಬಾರವರ ಮಕ್ಕಳಾಗಿದ್ದಾರೆ, ಬಾಬಾರವರ ಮನೆಯಾಗಿದೆ, ಬಾಬಾರವರ ಒಂದು ಜವಾಬ್ದಾರಿಯಾಗಿದೆ. ಆಯ್ತಾ. ಬಾಬಾರವರ ಅದು ಸದಾ ಅವರು ಶಕ್ತಿಶಾಲಿಯಾಗಿದ್ದಾರೆ, ಸದಾ ವಿಜಯಿಯಾಗಿದ್ದಾರೆ. ಅವ್ರಿಗೆ ಏನು ಬೇಕಾದ್ ಪಡ್ಕೋಬೇಕಲ್ಲ. ಅವರು ಸದಾ ವಿಜಯಿಯಾಗಿದ್ದಾರೆ, ಸಫಲತಾ ಮೂರ್ತಿಗಳಾಗಿದ್ದಾರೆ, ಬಾಬಾ ಮಕ್ಕಳಾಗಿದ್ದಾರೆ, ಸದಾ ಪವಿತ್ರರು, ಶಕ್ತಿಶಾಲಿಯಾಗಿದ್ದಾರೆ. ಸದಾ ಸಂಕಲ್ಪಗಳನ್ನು ಸತ್ಯವಾದ ಹೃದಯದಿಂದ ನಾವು ಯಾವುದೇ ಸ್ವಾರ್ಥ ಇಲ್ಲದೆ, ಹದ್ದಿನ ಒಂದು ಭಾವ ಇಲ್ಲದೆ, ಭಾವನೆ ಇಲ್ಲದೆ, ಬೇಹದ್ದಿನ ರೂಪದಲ್ಲಿ ಬೇಹದ್ದಿನ ಸೇವಾದಾರಿಯಾಗಿ ನಾವು ನಿಮಿತ್ತವಾಗಿ ನಿಸ್ವಾರ್ಥವಾಗಿ ಸಂಕಲ್ಪಗಳನ್ನು ನಾವು ಮಾಡಬೇಕಾಗತ್ತೆ. ಅಮೃತ ವೇಳೆ ನಾವು ಈ ಒಂದು ಅನುಭವವನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಬಾಬಾ ಮಕ್ಕಳಿಗೋಸ್ಕರ ಕೊಟ್ಟಿರುವಂಥದ್ದು. ನಮ್ಮಲ್ಲಿ ಏನೇನಿದೆ ಅದನ್ನೇ ಇನ್ನೂ ಏನು ಮಾಡ್ತಾರೆ, ಅವಿನಾಶಿಯಾಗಿ ಮಾಡುವ ಒಂದು ಶಕ್ತಿಯನ್ನು ಅವರು ಕೊಡ್ತಾರೆ. ಅವಿನಾಶಿಯಾಗಿರ್ಬೇಕು. ಅದು ನಮ್ಮಲ್ಲಿರುವಂಥದ್ದು ಗುಣ ಏನಿರುತ್ತೆ, ಸೇವೆ ಏನಿರುತ್ತೆ, ಸೇವೆ ಮಾಡೋ ಗುಣ ಏನಿರುತ್ತೆ ಅಲ್ವಾ, ನಮ್ಮಲ್ಲಿ ಏನು ವಿಶೇಷತೆ ಇರುತ್ತೆ ಅವೆಲ್ಲವನ್ನ ಅವಿನಾಶಿಯಾಗಿ ಇಡೋದಕ್ಕೆ ವರದಾನಗಳ ಒಂದು ಶಕ್ತಿಯನ್ನು ಕೂಡ ಬಾಬ್ದಾದ ಅಮೃತ ವೇಳೆ ಕೊಡ್ತೀನಿ ನಿಮಗೆ ಅಂತ ಹೇಳ್ತಿದ್ದಾರೆ. ಆಯ್ತಾ. ಯಾರ್ಯಾರಲ್ಲಿ ಏನೇನು ಶಕ್ತಿ ಇದೆ ಅದೆಲ್ಲನೂ ಚೆಕ್ ಮಾಡಿ ಅದನ್ನು ಅವಿನಾಶಿಯಾಗಿಡೋದಕ್ಕೆ ವರದಾನಗಳನ್ನು, ವಿಶೇಷವಾದ ಅವಿನಾಶಿ ವರದಾನಗಳ ಶಕ್ತಿಯನ್ನು ಕೊಡ್ತೀನಿ ಅಂತ ಬಾಬಾ ತಿಳಿಸಿದ್ದಾರೆ. ಅದರಿಂದ ಏನು ಮಾಡಬೇಕು, ಅದು ಏನು ಹೇಳಿದ್ದಾರೆ, ಕೋರಿಕೆ ಇಲ್ಲದೆ ಸತ್ಯವಾದ ಹೃದಯದಿಂದ ಎಷ್ಟು ಬೇಕಾದರೂ ವರದಾನಗಳು ತಗೋಬೋದು. ಒಂದು ವೇಳೆ ಕೋರಿಕೆ ಇತ್ತು, ಸ್ವಾರ್ಥ ಇತ್ತು ಅಲ್ಲಿ ಅಂತಂದ್ರೆ ನಿಮ್ಮ ಒಂದು ಕೋರಿಕೆ ಅದು ಸಫಲತೆ, ಆ ಕೋರಿಕೆಯ ಸಫಲತೆ ಸಿಗೋವರೆಗೂ ಸಹ ಏನಾಗುತ್ತೆ, ಶಕ್ತಿ ಇರುತ್ತೆ. ಆಮೇಲೆ ಅದು ಸಮಾಪ್ತಿ ಆಗ್ಬಿಡುತ್ತೆ ಅಂತಲೂ ಹೇಳಿದ್ರು. ಇರೋದಿಲ್ಲ, ಅದು ಹಂಗೆ ಸಮಾಪ್ತಿ ಆಗ್ಬಿಡುತ್ತೆ. ಮಕ್ಕಳಾಗಿರೋದ್ರಿಂದ ಅವ್ರು ಅಲ್ಪಕಾಲಿಕದು ಕೇಳ್ತಾರೋ ಯಾವುದು ಕೇಳ್ತಾರೋ ತಕ್ಷಣಕ್ಕೆ ಅವರು ಕೊಡ್ತಾರೆ. ಆದರೆ ಅದು ಸದಾ ಇರೋದಿಲ್ಲ, ಅಲ್ಪಕಾಲಕ್ಕೆ ಅಷ್ಟೇ, ಶಾಶ್ವತವಾಗಿರೋದಿಲ್ಲ. ಅದು ವಿನಾಶಿ ಕೋರಿಕೆ ಆಗಿರೋದ್ರಿಂದ ವಿನಾಶ ಆಗ್ಬಿಡುತ್ತೆ. ದೇಹಕ್ಕೆ ಸಂಬಂಧಪಟ್ಟಿರುವಂಥ, ಹದ್ದಿಗೆ ಸಂಬಂಧಪಟ್ಟಿರುವಂಥದ್ದು ವಿನಾಶ. ಬೇಹದ್ದು ಅಂದ್ರೆ ಅವಿನಾಶಿ. ಅದು ಇಡೀ ವಿಶ್ವದ ಒಂದು ದೃಷ್ಟಿ ಬಂದ್ಬಿಡುತ್ತೆ, ಆ ಭಾವನೆ ಬಂದ್ಬಿಡುತ್ತೆ. ಅದೇನಾಗುತ್ತೆ, ಅವಿನಾಶಿ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಅಚ್ಚ. ಓಂ ಶಾಂತಿ.